ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಎಂಕರೇಜ್ ಇಂಡ್ ಐಎಎಸ್. ಸೊ ಈ ಒಂದು ವಿಡಿಯೋ ಅಲ್ಲಿ ನಿಮಗೆ ಕೆಎಂಎಫ್ ನ ಒಂದು ಯೂನಿಯನ್ ಆಗಿರುವ ಶಿಮುಲ್ ಕಡೆಯಿಂದ ಹೊರಡಿಸಿರುವ ಅಧಿಸೂಚನೆ ಅದು ರದ್ದಾಗಿದೆಯೋ ಇಲ್ವಾ, ಕಂಟಿನ್ಯೂ ಆಗುತ್ತೋ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ಈ ಒಂದು ವಿಡಿಯೋ ಅಲ್ಲಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಂಟರ್ನಲ್ ರಿಸರ್ವೇಶನ್ ಬಂದ ಮೇಲೆ ಎಲ್ಲರಿಗೂ ಒಂದು ಗೊಂದಲ ಉಂಟಾಗಿತ್ತು. ಸೊ ಈ ಒಂದು ಎಕ್ಸಾಮಿನೇಷನ್ ಆಗುತ್ತಾ, ರೀನೋಟಿಫಿಕೇಶನ್ ಆಗುತ್ತಾ, ಅದ್ರ ಬಗ್ಗೆ ಎಲ್ರಿಗೂ ಒಂದು ಪ್ರಶ್ನೆ ಉದ್ಭವವಾಗಿತ್ತು. ಸೊ ಇದಕ್ಕೆ ತಕ್ಕಂತೆ ನಿಮಗೆ ಈ ಒಂದು ನೋಟಿಫಿಕೇಶನ್ ಯಾವುದೇ ಕಾರಣ ಕ್ಯಾನ್ಸಲ್ ಆಗೋದಿಲ್ಲ. ಯಾಕೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ಒಂದು ನೋಟಿಫಿಕೇಶನ್ 28 ಆಗಸ್ಟ್ 2025 ಆಗಿತ್ತು. ಇದಾದ ಮೇಲೆ ಕಾರಣಾಂತರಗಳಿಂದ ಇದನ್ನ ಮತ್ತೆ ರೀನೋಟಿಫಿಕೇಶನ್ ಮಾಡಲಾಯಿತು. ರೀನೋಟಿಫಿಕೇಶನ್ ಯಾವಾಗ ಆಯ್ತಪ್ಪ ಅಂತ ಹೇಳಿದ್ರೆ 14 ನವೆಂಬರ್ 2025 ಒಂದು ರೀನೋಟಿಫಿಕೇಶನ್ ಆಯಿತು. ಸೊ ಈ ಒಂದು ಡೇಟ್ಸ್ ಅನ್ನ ನಾವು ಒಂದು ಸ್ವಲ್ಪ ಗಮನವಿಟ್ಟು ನೋಡಬೇಕು. 14 ನವೆಂಬರ್ 2025 ರೀನೋಟಿಫಿಕೇಶನ್ ಆಗಿರುವ ಈ ಒಂದು ಅಧಿಸೂಚನೆಯಲ್ಲಿ ನಮಗೆ ಗೌರ್ಮೆಂಟ್ ಕಡೆಯಿಂದ ಬಂದಿರುವ ಸೆಪ್ಟೆಂಬರ್ ಅಲ್ಲಿ ಇಂಟರ್ನಲ್ ರಿಸರ್ವೇಶನ್ ಏನು ಕೊಟ್ಟಿತ್ತೋ ಅದನ್ನು ಅಳವಡಿಸಿಕೊಂಡು ಈ ಒಂದು ರೋಸ್ಟರ್ ಅನ್ನ ರೆಡಿ ಮಾಡಿ ಅಧಿಸೂಚನೆ ಹೊರಡಿಸಿರುವ ಕಾರಣಗಳಿಂದ ಈ ಒಂದು ಅಧಿಸೂಚನೆ ಕ್ಯಾನ್ಸಲ್ ಆಗೋದಿಕ್ಕೆ ಯಾವುದೇ ಚಾನ್ಸಸ್ ಇಲ್ಲ. ಸೊ ಇದರ ಬಗ್ಗೆ ಒಂದು ಕಂಪ್ಲೀಟ್ ಒಂದು ಆರ್ಟಿಕಲ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲೊಂದು ಆರ್ಟಿಕಲ್ ಇದೆ. ನಮಗೆ ಏನು ಏಪ್ರಿಲ್ 27 ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರ್ನಾಟಕ ಸರ್ಕಾರದ ಒಂದು ಫ್ಯೂ ರೆಕಮೆಂಡೇಶನ್ಸ್ ಬಂತು ರಿಲೇಟೆಡ್ ಟು ಇಂಟರ್ನಲ್ ರಿಸರ್ವೇಶನ್. SC ರೈಟ್ ಕಮ್ಯುನಿಟಿಗೆ 5.25, SC ಲೆಫ್ಟ್ ಕಮ್ಯುನಿಟಿಗೆ 5.25 ಹಾಗೂ ಸ್ಪೃಶ ಕಮ್ಯುನಿಟಿಗೆ 4.5% ಅಷ್ಟೊಂದು ರಿಸರ್ವೇಶನ್ ಕೊಡಬೇಕು ಗೌರ್ಮೆಂಟ್ ಜಾಬ್ಸ್ ಅಲ್ಲಿ ಅಂತ. ಸೊ ಅದಕ್ಕೆ ತಕ್ಕಂತೆ ಇಲ್ಲಿ 2 ನಿರ್ದೇಶನಗಳು ಸರ್ಕಾರದ ಕಡೆಯಿಂದ ಬಂದಿದೆ. ಆಡಳಿತಾತ್ಮಕವಾಗಿ ಪ್ರಕ್ರಿಯೆ ಚುರುಕುಗೊಳಿಸಲು ಸರ್ಕಾರ 2 ಪ್ರಮುಖ ನಿರ್ದೇಶನ ನೀಡಿದೆ. ಮೊದಲನೆಯದಾಗಿ 2025 ಸೆಪ್ಟೆಂಬರ್ 3ರ ಆದೇಶದನ್ವಯ ಒಳ ಮೀಸಲಾತಿಗೆ ಅಳವಡಿಸಿಕೊಂಡು ಚಾಲ್ತಿಯಲ್ಲಿರುವ ಪ್ರಕ್ರಿಯೆ ಹೊರತುಪಡಿಸಿ, ಅಂದ್ರೆ 2025 ಸೆಪ್ಟೆಂಬರ್ 3 ಆದ ಮೇಲೆ ಏನೆಲ್ಲ ನೋಟಿಫಿಕೇಶನ್ಸ್ ಬಂದಿದಾವೋ, ಸೆಪ್ಟೆಂಬರ್ 3ರ ಇಂಟರ್ನಲ್ ರಿಸರ್ವೇಶನ್ ತಕ್ಕಂತೆ ಯಾವ್ದೆಲ್ಲ ನೋಟಿಫಿಕೇಶನ್ ಬಂದಿದಾವೋ ಅದು ಎಕ್ಸೆಪ್ಷನ್ ಮಾಡಿ, ಅದು ಹೊರತುಪಡಿಸಿ ಮತ್ತೆ 2026 ಫೆಬ್ರವರಿ 27ರ ಆದೇಶದಂತೆ ಒಳ ಮೀಸಲಾತಿ ಅಳವಡಿಸದೆ, ಅಂದ್ರೆ ಫೆಬ್ರವರಿ 27 ಆದ ಮೇಲೆ ಯಾವ್ದೆಲ್ಲ ನೋಟಿಫಿಕೇಶನ್ ಬಂದಿದಾವೆ, ಏನು ಇಂಟರ್ನಲ್ ರಿಸರ್ವೇಶನ್ ಅನ್ನು ಅಳವಡಿಸಿಕೊಳ್ಳದೆ ಬಂದಿದಾವೆ ಆ ಎಲ್ಲ ನೇಮಕಾತಿಗಳನ್ನು ಈ ಕೂಡಲೇ ಹಿಂಪಡೆಯಬೇಕು. ಅಂದ್ರೆ ಇದನ್ನ ಕ್ಯಾನ್ಸಲ್ ಮಾಡಿ ಹೊಸ ಅಧಿಸೂಚನೆ ಮಾಡಬೇಕು. ಬದಲಿಗೆ ಒಳ ಮೀಸಲಾತಿ ನಿಯಮಗಳನ್ನು ಒಳಗೊಂಡಂತೆ ಪರಿಷ್ಕೃತ ಅಧಿಸೂಚನೆ ತಕ್ಷಣ ಹೊರಡಿಸಬೇಕು, ಅಂದ್ರೆ ರೀನೋಟಿಫಿಕೇಶನ್ ಮಾಡಬೇಕು ಅಂತ. ಫೆಬ್ರವರಿ 27, 2026 ಆದ ಮೇಲೆ ಬಂದಿರುವ ಎಲ್ಲಾ ಎಕ್ಸಾಮ್ಗಳನ್ನ ಅಬಾಲಿಷ್ ಮಾಡಿ, ಅಂದ್ರೆ ಕ್ಯಾನ್ಸಲ್ ಮಾಡಿ ಹೊಸ ರೀನೋಟಿಫಿಕೇಶನ್ ಮಾಡಬೇಕು ಅಂತ ಇದೊಂದು ಕಂಪ್ಲೀಟ್ ಗೌರ್ಮೆಂಟ್ ಆರ್ಡರ್ ಇದೆ. ಸೊ ಇದರಲ್ಲಿ ಯಾವೆಲ್ಲ ಎಕ್ಸಾಮ್ಸ್ ಬರುತ್ತಂದ್ರೆ, ಈ ರೀಸೆಂಟ್ ಆಗಿ ಕ್ಯಾನ್ಸಲ್ ಆಗಿರುವ AO ಎಕ್ಸಾಮ್ ಆಗಿರಬಹುದು, ಅಗ್ರಿಕಲ್ಚರ್ ಆಫೀಸರ್ ರಿಲೇಟೆಡ್, ಮತ್ತೆ ಡಿಫ್ರೆಂಟ್ ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ಗಳಾಗಿರಬಹುದು. ಇದರ ಜೊತೆಗೆ ಇನ್ನೊಂದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ, ಅಂದ್ರೆ ಸಹಕಾರ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್, ಅಂದ್ರೆ ಬಳ್ಳಾರಿ DCC ಬ್ಯಾಂಕ್ ಇಂದ 6 ಏಪ್ರಿಲ್ 2026 ಒಂದು ಹೊಸ ಅಧಿಸೂಚನೆ 82 ಪೋಸ್ಟ್ಗಳು ಬಂದಿತ್ತು. ಸೊ ಈ ಒಂದು ನೋಟಿಫಿಕೇಶನ್ ಅನ್ನು ಸಹ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಇದರ ಒಂದು ನಾವು ನೋಡೋಣ, ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿರೋ ಒಂದು ಆರ್ಟಿಕಲ್ ಅನ್ನೇ ನೋಡೋಣ. ಇಲ್ಲಿ ನೋಡಿ, ಈ ಆರ್ಟಿಕಲ್ ಅಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಗಮ ಹೊಸಪೇಟೆ. ಸೊ ಈ ಒಂದು ಬ್ಯಾಂಕಿನ ನೇಮಕಾತಿ ಪ್ರಕಟಣೆ ಹಿಂಪಡೆಯುವ ಬಗ್ಗೆ, ಅಂದ್ರೆ ಆಸ್ ಪರ್ ದ ಗೌರ್ಮೆಂಟ್ ಆರ್ಡರ್ ಈ ಒಂದು ನೋಟಿಫಿಕೇಶನ್ ಆಲ್ರೆಡಿ ಇವರು ರಿಟರ್ನ್ ತಗೊಂಡಿದ್ದಾರೆ. ಇದರ ಬದಲಿಗೆ ಒಂದು ರೀನೋಟಿಫಿಕೇಶನ್ ಇನ್ಕ್ಲೂಡಿಂಗ್ ಇಂಟರ್ನಲ್ ರಿಸರ್ವೇಶನ್ ಅನ್ನ ಇನ್ಕ್ಲೂಡ್ ಮಾಡ್ಕೊಂಡು ಹೊಸ ಅಧಿಸೂಚನೆ ಅತಿ ಶೀಘ್ರದಲ್ಲಿ ಹೊರಡಿಸುತ್ತಾರೆ. ಸೊ ಈ ಒಂದು ನೋಟಿಫಿಕೇಶನ್ ಕ್ಯಾನ್ಸಲ್ ಆಗಿದೆ. ಯಾಕೆ ಅಂದ್ರೆ ಈ ಒಂದು ನೋಟಿಫಿಕೇಶನ್ ಏಪ್ರಿಲ್ ಅಲ್ಲಿ ಆಗಿರುವುದು ಫೆಬ್ರವರಿ 27ರ ನಂತರ ಆಗಿರುವ ಕಾರಣಗಳಿಂದ, ಫೆಬ್ರವರಿ 27, 2026 ನಂತರ ಆಗಿರುವುದರಿಂದ ಈ ಒಂದು ನೋಟಿಫಿಕೇಶನ್ ಕ್ಯಾನ್ಸಲ್ ಆಗಿದೆ. ಬಟ್ ಫೆಬ್ರವರಿ 27ರ ಹಿಂದೆ ಯಾವ್ದೆಲ್ಲ ನೋಟಿಫಿಕೇಶನ್ ಆಗಿದಾವೆ ಅದೆಲ್ಲ ಯಾವ್ದು ಕ್ಯಾನ್ಸಲ್ ಆಗೋದಿಲ್ಲ. ಎಕ್ಸಾಂಪಲ್ KMF ನ ಶಿಮುಲ್ ನೋಟಿಫಿಕೇಶನ್ ಯಾವುದೇ ರೀತಿಯಲ್ಲಿ ಕ್ಯಾನ್ಸಲ್ ಆಗೋದಿಲ್ಲ. ಯಾಕೆಂದ್ರೆ ಇದು 2025 ನವೆಂಬರ್ 14ನೇ ತಾರೀಕು ಹೊರಡಿಸಿರುವುದರಿಂದ ಈ ಒಂದು ನೋಟಿಫಿಕೇಶನ್ ಕ್ಯಾನ್ಸಲ್ ಆಗೋದಿಲ್ಲ. 100% ಎಕ್ಸಾಮ್ ಆಗುತ್ತೆ, ಸ್ವಲ್ಪ ತಡ ಆಗೋಬಹುದೇ ಹೊರತು ಈ ಒಂದು ನೋಟಿಫಿಕೇಶನ್ ಕ್ಯಾನ್ಸಲ್ ಆಗೋದಿಲ್ಲ. ಇದರ ಬಗ್ಗೆ ನಾವು KMF ನ ಡೈರೆಕ್ಟರ್ಸ್, ಶಿಮುಲ್ ನ ಡೈರೆಕ್ಟರ್ಗಳ ಜೊತೆ ಸಹ ಸ್ವಲ್ಪ ಚರ್ಚೆ ಮಾಡಿದೀವಿ.
ಹಾಗೂ ಈ ಒಂದು ಆರ್ಟಿಕಲ್ ನ ಕಂಪ್ಲೀಟ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಈ ಒಂದು ನೋಟಿಫಿಕೇಶನ್ ಯಾವುದೇ ರೀತಿ ಕ್ಯಾನ್ಸಲ್ ಆಗೋದಿಲ್ಲ, ರೀನೋಟಿಫಿಕೇಶನ್ ಆಗೋದಿಲ್ಲ, ಎಕ್ಸಾಮ್ 100% ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು KMF ರಿಲೇಟೆಡ್ ಒಂದು ಕ್ರಾಶ್ ಕೋರ್ಸ್ ಲಾಂಚ್ ಮಾಡಿದ್ದೀವಿ. KMF ಅಥವಾ ಯಾವುದೇ ಸಹಕಾರಿ ಬ್ಯಾಂಕ್ಗಳಿಗೆ ರಿಲೇಟೆಡ್ ಆಗಿ ಆದಲ್ಲಿ ಒಂದು ಕಂಪ್ರಹೆನ್ಸಿವ್ ಕೋರ್ಸ್ ನಾವು ಕ್ರಾಶ್ ಕೋರ್ಸ್ ಅಂತ ಲಾಂಚ್ ಮಾಡಿದ್ದೀವಿ. ಇದರಲ್ಲಿ ನಾವು ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನ ಕವರ್ ಮಾಡ್ತೀವಿ. ಲೈವ್ ಕ್ಲಾಸಸ್ ಇರ್ತದೆ, ಅದರ ರೆಕಾರ್ಡೆಡ್ ವಿಡಿಯೋಸ್ ಹಾಗೂ ಒಂದು ಒಳ್ಳೆ ಮೆಟೀರಿಯಲ್ ಅನ್ನ ಪ್ರಿಪೇರ್ ಮಾಡ್ಕೊಡ್ತೀವಿ. ಮತ್ತೆ ಇದರಲ್ಲಿ ಟೆಸ್ಟ್ ಸೀರೀಸ್ಗಳು ಸಹ ಇನ್ಕ್ಲೂಡೆಡ್ ಇರ್ತದೆ. ಸುಮಾರು 25ರಿಂದ 30 ಟೆಸ್ಟ್ಗಳನ್ನ ನಾವು ನಿಮಗೆ ಕೊಡ್ತೀವಿ. ಸೊ ಇದೊಂದು ಕಂಪ್ಲೀಟ್ ಪ್ರಿಪರೇಷನ್ ಆಗಿರುತ್ತೆ. ನಮ್ಮ ಫ್ಯಾಕಲ್ಟಿ KMF ಅಥವಾ ಸಹಕಾರ ವಿಭಾಗದಲ್ಲಿ ಒಂದು 10 ಮೇಲ್ಪಟ್ಟ ಎಕ್ಸ್ಪೀರಿಯನ್ಸ್ ಹೊಂದಿರುವ ವ್ಯಕ್ತಿಗಳಾಗಿರ್ತಾರೆ. ಮತ್ತೆ ಅವರವರ ಸಬ್ಜೆಕ್ಟ್ ಅಲ್ಲಿ ತುಂಬಾ ನಿಪುಣರಾಗಿರ್ತಾರೆ. ಸೊ ಈ ಒಂದು ಮಾತನ್ನು ಹೇಳ್ತಾ, ಇನ್ನ ನಮ್ಮ ಮುಂಬರುವ ವಿಡಿಯೋಸ್ ಅಲ್ಲಿ ನಿಮಗೆ KMF ನ ನೆಕ್ಸ್ಟ್ ಬರುವ ನೋಟಿಫಿಕೇಶನ್ಸ್ ಯಾವ್ದು ಆಗಿರುತ್ತೆ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ. ಮತ್ತೆ ಎಷ್ಟೊಂದೆಲ್ಲ ಪೋಸ್ಟ್ಸ್ ನಮ್ಮ ಮುಂದೆ ಬರುವ ನೋಟಿಫಿಕೇಶನ್ ಅಲ್ಲಿ ಇನ್ಕ್ಲೂಡೆಡ್ ಇರ್ತದೆ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ. ಸೊ ಈ ಒಂದು ಇನ್ಫಾರ್ಮೇಶನ್ ಅನ್ನ ನಿಮಗೆ ಬೇಕಾದಲ್ಲಿ ನೀವು ಮುಂಬರುವ KMF ರಿಲೇಟೆಡ್ ಎಕ್ಸಾಮ್ಸ್ ನ ಪ್ರಿಪೇರ್ ಆಗಬೇಕು, ಯಾವೆಲ್ಲ ಯೂನಿಯನ್ ಇಂದ ಅಥವಾ ಸೆಂಟ್ರಲ್ KMF ಇಂದ ಮುಂಬರುವ ದಿನಗಳಲ್ಲಿ ನೋಟಿಫಿಕೇಶನ್ ಬರ್ತವೆ ಅನ್ನೋದ್ರಗೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಬೇಗ ಹಾಗೂ ಸ್ವಿಫ್ಟ್ ಮ್ಯಾನರ್ ಅಲ್ಲಿ ನಿಮಗೆ ಇನ್ಫಾರ್ಮೇಶನ್ ಬೇಕಾದಲ್ಲಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಈ ವಿಡಿಯೋಗಳೆಲ್ಲ ನಿಮಗೆ ಅತಿ ಶೀಘ್ರದಲ್ಲಿ ತಲುಪುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರ್ತದೆ. ಸೊ ಈ ಒಂದು ಮಾತನ್ನು ಹೇಳ್ತಾ, ನಮ್ಮ ಕ್ರಾಶ್ ಕೋರ್ಸ್ಗೆ ಮತ್ತೊಮ್ಮೆ ನೀವು ಜಾಯ್ನ್ ಆಗ್ಬೇಕಂದ್ರೆ ಈ ಒಂದು ನಂಬರ್ಗೆ 9611621195 ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮೆಸೇಜ್ ಮಾಡಿ. ನಾವು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಕೊಡ್ತೇವೆ. ಥ್ಯಾಂಕ್ ಯು, ಧನ್ಯವಾದಗಳು.